ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ನೀವ್ ಹೇಳೋದ್ ನಾವ್ ಏನು ನಂಬಲ್ಲ ಮೇಡಮ್. ಕಾವ್ಯ ಮತ್ತು ಗಿಲ್ಲಿ ಮದ್ವೆ ಕರಿತೀವಿ, ಬನ್ನಿ ಮೇಡಮ್. ಮಿಸ್ ಮಾಡದೆ ಬನ್ನಿ ಮೇಡಮ್. ಖಂಡಿತವಾಗ್ಲು ಕರೀರಿ, ಬರ್ತೀನಿ. ನಾನು ಮಿಸ್ ಮಾಡದೆ ನಿಜವಾಗ್ಲೂ ಬರ್ತೀನಿ. ನೀವು ಕರೆದ್ರೆ ಖಂಡಿತವಾಗ್ಲೂ ಬರ್ತೀನಿ. ನೀವ್ ಹೇಳೋದನ್ನ ನಂಬಲ್ಲ ಮೇಡಮ್, ನೀವ್ ಹೇಳೋದನ್ನ ನಂಬಲ್ಲ. ನಮಗ್ ನಂಬಿಕೆ ಇದೆ, ಹಾಗೆ ಫೈನ್ ಆಯ್ತಾ. ನಿಮ್ಮ ಒಂದು ಎಮೋಷನ್ಸ್ ಅದು ನಿಮಗೆ ಬಿಟ್ಟಿದ್ದು, ಸರಿಯಾ? ನನಗಿರುವ ಮಾಹಿತಿಯನ್ನ ನಿಮ್ ಮುಂದೆ ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ನನಗೆ ಒಬ್ರು ಒಂದು ಶುದ್ಧ ಕಮೆಂಟ್ ಹಾಕಿ, ನಮ್ಮ ಗಿಲ್ಲಿ ಅವರ ವೆಲ್ವಿಷರ್ ಅಂತೆ, ಅವ್ರು ಹೇಳಿದ್ರು ನನಗೆ, ಮೇಡಮ್ ಗಿಲ್ಲಿನ ನಾವು ತುಂಬಾ ವರ್ಷಗಳಿಂದ ನೋಡಿದೀವಿ. ಗಿಲ್ಲಿ ಹೆಣ್ಣು ಮಕ್ಳಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾನೆ. ಅವ್ನ ಹೆಣ್ಮಕ್ಳನ್ನ ಮಾತಾಡ್ಸಕ್ಕೂ ಕೂಡ ತುಂಬಾ ನಾಚಿಕೆ ಸ್ವಭಾವದವನು. ಅವ್ನು ತುಂಬಾ ನಾಚಿಕೆ ಪಟ್ಕೊಂತಾನೆ. ಅವ್ನು ಮದ್ವೆ ಆಗ್ಬೇಕು ಅಂತಂದ್ರೆ ಅವನಿಗೆ ಬೇಕಾದಷ್ಟು ಹುಡುಗಿರಿದ್ದಾರೆ ಮದ್ವೆ ಆಗಕ್ಕೆ, ಆಯ್ತಾ. ಅವನನ್ನ ಮಾತಾಡಿಸ್ಬೇಕು ಅಂತ ಕಾಯ್ತಾ ಇರ್ತಾರೆ. ಬಟ್ ಗಿಲ್ಲಿ ತುಂಬಾ ನಾಚಿಕೆ ಸ್ವಭಾವದವನು. ಅವ್ನು ಏನಿದ್ರು ಕಾಮಿಡಿ ಅಷ್ಟೇ. ಅವ್ನು ಹೆಣ್ಮಕ್ಳ ಹತ್ರ ಜಸ್ಟ್ ಫನ್ ಕಾಮಿಡಿ ಬಿಟ್ರೆ ಅವ್ನು ಬೇರೆ ಏನನ್ನೂ ಅವನು ಮಾತಾಡಲ್ಲ ಮೇಡಮ್. ನಾವು ತುಂಬಾ ವರ್ಷದಿಂದ ನಮ್ಮ ಗಿಲ್ಲಿನ ನೋಡ್ಕೊಂಡು ಬಂದಿದೀವಿ. ಅದು ಜಿ ಕನ್ನಡದಲ್ಲಿ ಬಂದಂತ ಶೋಗಳಾಗಿರ್ಬೋದು, ಗಗನ ಆಗಿರ್ಬೋದು, ಇನ್ ಯಾರ್ಯಾರೋ ಹೆಸರುಗಳನ್ನು ಹೇಳದ್ ಬೇಡ, ಇನ್ಯಾರ್ಯಾರೋ ಆಗಿರ್ಬೋದು, ಅದೆಲ್ಲವೂ ಕೂಡ ಸ್ಕ್ರಿಪ್ಟ್ ಅಂದ್ರೆ ಶೋನ ನಿರ್ದೇಶಕರು ಏನ್ ಹೇಳಿರ್ತಾರೆ ಅದನ್ನ ಮಾತ್ರ ಮಾಡಿರ್ತಾನೆ ಗಿಲ್ಲಿ. ಯಾಕೆಂದ್ರೆ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಆಗಿರ್ಬೋದು, ಅದೇ ರೀತಿ ಅನುಶ್ರೀ ಅವರಾಗಿರ್ಬೋದು, ಅದೇ ರೀತಿ ನಮ್ಮ ರಕ್ಷಿತಾ ಪ್ರೇಮ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಗಿಲ್ಲಿನ ಇದೊಂದು ವಿಷಯಕ್ಕೆ ಅವನ್ನ ಇಷ್ಟಪಡೋರು. ಅಂದ್ರೆ ಅವನಿಗೆ ನಗಿಸೋದಷ್ಟೇ ಗೊತ್ತು. ಫ್ಲರ್ಟ್ ಮಾಡ್ತಾನೆ ಅಂತೀರಾ, ದಯವಿಟ್ಟು ಫ್ಲರ್ಟ್ ಮಾಡಕ್ ಅವನಿಗೆ ಗೊತ್ತೇ ಇಲ್ಲ. ಅವನು ಜಸ್ಟ್ ಫನ್ ಮಾಡೋದು, ಕಾಲೆಳೆಯೋದು ಅಷ್ಟೇ. ಗಿಲ್ಲಿ ಮತ್ತು ಕಾವ್ಯ ಮಧ್ಯೆ ಬಿಗ್ ಬಾಸ್ ಮನೆಯಲ್ಲಿ ನಡೆದಿದ್ದು ಕೂಡ ಅದೇ. ಅಂದ್ರೆ ಗಿಲ್ಲಿಗೆ ಕಾವ್ಯ ಅವರು ಮೊದ್ಲೇ ಗೊತ್ತಿತ್ತಂತೆ. ಅಂದ್ರೆ ಜಿ ಕನ್ನಡದಲ್ಲಿ ಒಂದು ಡ್ಯಾನ್ಸ್ ಅಲ್ಲಿ ಡ್ಯಾನ್ಸ್ ಶೋ ಅಲ್ಲಿ ನಮ್ಮ ಕಾವ್ಯ ಅವರು ಪಾರ್ಟಿಸಿಪೇಟ್ ಮಾಡಿ ಆ ಡ್ಯಾನ್ಸ್ ಶೋನ ವಿನ್ ಆದ್ರು ಅಂತೆ. ಆ ಟೈಮಲ್ಲಿ ಒಂದೇ ಕಡೆ ಶೂಟಿಂಗ್ಗಳು ನಡೀತಾ ಇತ್ತಂತೆ, ಅಂದ್ರೆ ಗಿಲ್ಲಿ ಅವ್ರದ್ದು ಮತ್ತೆ ಕಾವ್ಯ ಅವ್ರದ್ದೆಲ್ಲ. ಆಗ ಅವರ ಜೊತೆ ಒಂದು ಫ್ರೆಂಡ್ಶಿಪ್ ಇತ್ತಂತೆ, ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತಂತೆ ಕಾವ್ಯ ಅವ್ರ ಜೊತೆ. ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಕಾವ್ಯ ಅವರು ಬರ್ತಾರೆ, ಮೊದ್ಲಿನಿಂದ ಗಿಲ್ಲಿಗೆ ಕಾವ್ಯ ಅವರು ಗೊತ್ತಿದ್ರಿಂದ ಕಾವ್ಯ ಅವ್ರ ಜೊತೆ ಒಂದು ಸಲಿಗೆಯನ್ನ ಮಾತನಾಡಕ್ ಸ್ಟಾರ್ಟ್ ಮಾಡ್ತಾರೆ, ಫನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಕಾಮಿಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ಜೋಡಿಯಾಗಿ ಒಳಗಡೆ ಹೋಗಿದ್ರಿಂದ ಕಾವ್ಯ ಅವರೊಟ್ಟಿಗೆ, ಓಕೆ ನಮಗೊಂದು ಕಂಫರ್ಟ್ ಝೋನ್ ಇರೋರು ನಮ್ ಜೊತೆ ಸಿಕ್ಕಿದಾರಪ್ಪ ಕಾವ್ಯ ಅವರು ಅಂತ ಹೇಳಿ ಕಾವ್ಯ ಅವ್ರ ಜೊತೆ ಫನ್ ಮಾಡೋದು ಬಿಟ್ರೆ ಬೇರೆ ಯಾವತ್ತೂ ಕೂಡ ಕಾವ್ಯ ಲವ್ ಪ್ರಪೋಸ್ ಮಾಡೋದಾಗ್ಲಿ, ಲವ್ ಬಗ್ಗೆ ಮಾತಾಡೋದಾಗ್ಲಿ, ನಾನ್ ಲವ್ ಮಾಡ್ತೀರಾ ಅಂತ ಕೇಳೋದಾಗ್ಲಿ ಯಾವತ್ತೂ ಮಾಡಿಲ್ಲ. ಅದನ್ನ ಮಾಡೋದೂ ಇಲ್ಲ. ಯಾಕೆಂದ್ರೆ ಗಿಲ್ಲಿ ತುಂಬಾ ಸರಿ ಹೇಳಿದ್ದಾರೆ ಹೊರಗಡೆ ಬಂದ್ಮೇಲೆ, ಹಾಗೇನೂ ಇಲ್ಲ, ಕಾವ್ಯ ಮತ್ತು ನನ್ನ ಮಧ್ಯೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ, ಒಂದು ಒಳ್ಳೆ ಬಾಂಡಿಂಗ್ ಇದೆ ಅಷ್ಟೇ ಅಂತ ಹೇಳಿದ್ದಾರೆ. ಕಾವ್ಯ ಅವರು ಕೂಡ ನನಗೂ ಗಿಲ್ಲಿಗೂ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಅಂತ ಹೇಳಿದರೆ, ಕಾವ್ಯ ಅವರು ಕೂಡ ಈಗ ಒಂದು ಥ್ರಿಲ್ಲರ್ ಮೂವಿಯನ್ನ ಆಯ್ತಾ ಹೀರೋಯಿನ್ ಆಗಿ ಮಾಡ್ತಾರೆ. ಅಂದ್ರೆ ಒಂದು ಎಮೋಷನ್ ಮತ್ತೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಜೊತೆ ಒಂದು ಥ್ರಿಲ್ಲರ್ ಮೂವಿಯನ್ನ ಕಾವ್ಯ ಅವ್ರು ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ ಪಾಪ ಕಾವ್ಯ ಅವ್ರಿಗೂ ಕೂಡ. ಇಲ್ಲಿ ಗಿಲ್ಲಿ ಅವ್ರ ಬಗ್ಗೆ ಹೇಳೋದ ಅಂತ ವಿಷಯಗಳು ಅಂತ ನೋಡೋದಾದ್ರೆ, ಗಿಲ್ಲಿಗಿರುವಂತಹ ಒಂದೇ ಒಂದು ಕನಸು ಏನು ಅಂತಂದ್ರೆ, ಚಿತ್ರರಂಗದಲ್ಲಿ ಒಂದು ಹೀರೋ ಆಗಿ ಬೆಳಿಬೇಕು, ಒಳ್ಳೆ ಡೈರೆಕ್ಟರ್ ಆಗ್ಬೇಕು, ನಮ್ಮ ಕನ್ನಡ ಸಿನಿಮಾದಲ್ಲಿ ಅವರ ಹೆಸರು ತುಂಬಾ ಚೆನ್ನಾಗಿ ಬೆಳಿಬೇಕು ಅನ್ನೋದು ಅವರಿಗೆ, ನಮ್ಮ ಗಿಲ್ಲಿ ಅವರಿಗಿರುವಂತಹ ಒಂದು ತುಂಬಾ ದೊಡ್ಡ ಆಸೆ ಅಂತಾನೆ ಹೇಳ್ಬೋದು. ಗಿಲ್ಲಿ ಅವರು ಪದೇ ಪದೇ ಅವರ ಮಿತ್ರರ ಹತ್ರ, ಅಂದ್ರೆ ಅವರ ಸುತ್ತಮುತ್ತ ಇರೋರ ಹತ್ರ ತುಂಬಾ ಸರಿ ಹೇಳಿದಾರಂತೆ, ನನಗೆ ಮದುವೆ ಬಗ್ಗೆ ಅಷ್ಟೆಲ್ಲ ಏನು ಇದಿಲ್ಲ, ನನಗೆ ನಮ್ಮ ಅಪ್ಪ ಅಮ್ಮ ಯಾವ ಹುಡುಗಿನ ತೋರಿಸ್ತಾರೆ ನಾನು ಆ ಹುಡುಗಿನ ಮದುವೆ ಆಗ್ತೀನಿ, ನನಗೆ ನನ್ನ ತಂದೆ ತಾಯಿ ಯಾರನ್ನ ಮದುವೆ ಆಗುವಂತಾರೆ ಅವ್ರನ್ನ ಮದುವೆ ಆಗ್ತೀನಿ. ಯಾಕೆಂತಂದ್ರೆ ನಾನಾಗೆ ಪ್ರೀತಿ ಎಲ್ಲ ಮಾಡಿ ಮದುವೆ ಆಗೋವಷ್ಟು ಟೈಮ್ ಕೂಡ ನನಗಿಲ್ಲ. ಅದೇ ರೀತಿ ನನಗೆ ತುಂಬಾ ನಾಚಿಕೆ ಸ್ವಭಾವ, ನಾನೆಲ್ಲ ಹೋಗಿ ಲವ್ ಎಲ್ಲ ಮಾಡೋದು ತುಂಬಾನೇ ಕಷ್ಟ ನನಗೆ. ಹಾಗಾಗಿ ನಮ್ಮ ಅಪ್ಪ ಅಮ್ಮ ಯಾರನ್ನ ನೋಡ್ತಾರೆ ಅವ್ರನ್ನ ಮದುವೆ ಆಗ್ತೀನಿ. ಈಗ ಮದುವೆಯ ಬಗ್ಗೆ ನಾನು ಯೋಚನೆನೂ ಮಾಡಲ್ಲ. ಸದ್ಯಕ್ಕೆ ನಾನು ಸಿನಿಮಾದ ಕಡೆ ಗಮನ ಕೊಡ್ತೀನಿ. ಸಿನಿಮಾಗಳಲ್ಲಿ ನಾನು ಒಳ್ಳೆ ಹೆಸರು ಮಾಡಬೇಕು, ಅದೇ ರೀತಿ ಒಂದು ಒಳ್ಳೆ ಡೈರೆಕ್ಟರ್ ಆಗ್ಬೇಕು ಅಂತೇಳಿ ತುಂಬಾ ಆಸೆ ಇದೆ ಅಂತೆ ಗಿಲ್ಲಿ ಅವರಿಗೆ. ಗಿಲ್ಲಿ ಅವರು ಈಗ ಬಿಗ್ ಬಾಸ್ ಮುಗಿದ ನಂತರವೂ ಕೂಡ ಗಿಲ್ಲಿ ನೀವು ನೋಡ್ಬೋದು, ಅವ್ರು ಮಾತನಾಡೋ ರೀತಿ ಇರ್ಬೋದು, ಅವ್ರು ನಡ್ಕೊಳ್ಳೋ ರೀತಿ ಇರ್ಬೋದು, ತುಂಬಾ ಮೆಚೂರ್ಡ್ ಆಗಿ ನಡ್ಕೊಳ್ತಾ ಇದ್ದಾರೆ. ಅದರೊಟ್ಟಿಗೆ ಇನ್ನೊಂದು ಏನು, ನೀವು ಫ್ಯಾನ್ಸ್ ಅಂತ ಇದ್ದೀರಲ್ಲ, ನಿಮ್ಮ ಪ್ರೀತಿಗೆ ಗಿಲ್ಲಿ ಆಗ್ಲಿ ಕಾವ್ಯ ಆಗ್ಲಿ ನಿಜವಾಗ್ಲೂ ಕೂಡ ಚಿರಋಣಿಯಾಗಿರ್ತಾರೆ. ನಿಮ್ಮ ಪ್ರೀತಿ ಅನ್ಕಂಡೀಷನ್ ಲವ್ ಏನಿದೆ ಅದು ನಿಜವಾಗ್ಲೂ ಕೂಡ ಅವ್ರು ಯಾವತ್ತೂ ಮರ್ತೋಗಲ್ಲ. ಬಟ್ ನೀವು
ನನಗೇನೆ ನೀವು ಆಯ್ತಾ ಮದ್ವೆ ಕರಿತೀವಿ ಬನ್ನಿ, ಮಿಸ್ ಮಾಡಬೇಡಿ, ನೀವ್ ಹೇಳೋದೆಲ್ಲ ನಾವು ನಂಬಕ್ಕಾಗಲ್ಲ, ದಯವಿಟ್ಟು ನಾನು ನಂಬಿ ಅಂತ ಹೇಳ್ತಾ ಇಲ್ಲ. ನಾನು ಯಾರಿಗೂ ಕೂಡ ನಾನು ಹೇಳೋದನ್ನ ನಂಬಿ ಅಂತ ಹೇಳ್ತಾ ಇಲ್ಲ. ನಾನು ಯಾಕೆ ಹೇಳಿ ನಂಬಿ ಅಂತ? ನಾನು ನಂಬಿ ಅಂತ ನಿಮಗೆ ಯಾರಿಗೂ ಹೇಳ್ತಾ ಇಲ್ಲ. ನಾನು ಒಂದು ಕ್ಲಿಯಾರಿಟಿ ಕೊಡ್ತಾ ಇದ್ದೀನಿ ನಿಮಗೆ. ಅಂದ್ರೆ ಕಾವ್ಯ ಗಿಲ್ಲಿಯ ಮಧ್ಯೆ ಯಾವುದೇ ಪ್ರೀತಿ ಪ್ರೇಮ ಏನೂ ಇಲ್ಲ, ಜಸ್ಟ್ ಎ ಫ್ರೆಂಡ್ಸು. ಅದನ್ನ ಒಪ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಹೇಳೋದಷ್ಟೇ ನನ್ನ ಕರ್ತವ್ಯ. ಅದನ್ನ ಒಪ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾನು ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ ಆಯ್ತಾ. ಬಿಗ್ ಬಾಸ್ ಮನೆಯ ಒಳಗಡೆ ಯಾವತ್ತೂ ಕೂಡ ಗಿಲ್ಲಿ ಓಪನ್ ಆಗಿ ಪ್ರಪೋಸ್ ಮಾಡಿಲ್ಲ. ಯಾವತ್ತೂ ಕೂಡ ಕಾವ್ಯಗೆ ನಾನು ಮದುವೆ ಆಗ್ತೀರಾ, ಮತ್ತೊಂದು ಮಗದೊಂದು ಅಂತೇಳಿ ಸೀರಿಯಸ್ ಆಗಿ ಯಾವತ್ತೂ ಕೂಡ ಗಿಲ್ಲಿ ಕೇಳಿಲ್ಲ. ಜಸ್ಟ್ ಫನ್ ವೇಲಿ ಕಾಮಿಡಿ ಮಾಡಿದ್ದಾರೆ. ಅದೇ ರೀತಿ ವಾರದ ಕತೆ ಕಿಚ್ಚನ ಜೊತೆ ಏನ್ ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಅಲ್ಲಿ ನಮ್ಮ ಕಿಚ್ಚ ಸುದೀಪ್ ಸರ್ ಏನಾದ್ರು ಕೇಳಿದ್ರೆ ಒಂಥರ ಅಂದ್ರೆ ಆ ಶೋ ಫಾರ್ಮೆಟ್ ಅಲ್ಲಿ ಏನಿದೆ ಆ ರೀತಿ ಒಂದು ಫನ್ ಆಗಿ ಹೇಳ್ತಾರೆ ಬಿಟ್ರೆ ಯಾವತ್ತೂ ಕೂಡ ಸೀರಿಯಸ್ ಆಗಿ ನಮ್ಮ ಗಿಲ್ಲಿ ಕಾವ್ಯನ ಲವ್ ಮಾಡಿಲ್ಲ. ಅದೇ ರೀತಿ ಕಾವ್ಯ ಕೂಡ ಗಿಲ್ಲಿ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ. ಇಲ್ಲಿ ಫೀಲಿಂಗ್ಸ್ ಇರಬೇಕು, ಇಬ್ಬರ ಮಧ್ಯೆ ಯಾವ್ದಾದ್ರು ಒಂದು ಎಮೋಷನ್, ಒಂದು ಕನೆಕ್ಷನ್ ಇರಬೇಕು. ಫ್ರೆಂಡ್ಶಿಪ್ ಅಂತ ಬಂದಾಗ ಆ ಕನೆಕ್ಷನ್ ಯಾವುದು ಇಲ್ಲ. ನಾವಿಬ್ರು ಫ್ರೆಂಡ್ಸ್ ಅಂತ ಹೇಳಿದ್ಮೇಲೆ ಅದಕ್ಕಿಂತ ಮೀರಿ ನಾವು ಯೋಚನೆ ಮಾಡೋದು ಕೂಡ ತಪ್ಪಾಗುತ್ತೆ. ಯಾಕೆ ಅಂತಂದ್ರೆ ಪ್ರತಿ ಸೀಸನ್ ಅಲ್ಲೂ ಕೂಡ ಫ್ಯಾನ್ಸ್ಗಳು ಅವ್ರದೇ ಆದ ಒಂದು ಪ್ರೀತಿನ ಕೊಟ್ಟಿರ್ತಾರೆ, ಅವ್ರದೇ ಆದ ಒಂದು ಆಯ್ತಾ ಕನಸುಗಳನ್ನ ಒತ್ತಿರ್ತಾರೆ. ಈ ಜೋಡಿ ಮದುವೆ ಆಗ್ಬೇಕು, ಈ ಜೋಡಿ ಚೆನ್ನಾಗಿರ್ಬೇಕು, ಇವರಿಬ್ರು ಒಂದು ಫ್ರೇಮ್ ಅಲ್ಲಿ ಬಂದ್ರೆ ಸೂಪರ್ ಆಗಿರುತ್ತೆ, ಇವರಿಬ್ರು ಮೂವಿ ಮಾಡ್ಬೇಕು, ಇವರಿಬ್ರು ಯಾವ್ದಾರ ಒಂದು ಸೀರಿಯಲ್ ಮಾಡ್ಬೇಕು, ಹಿಂಗ ಆಸೆ 108 ಕಟ್ಕೊಂಡಿರ್ತಾರೆ. ಬಟ್ ಅವ್ರ ಆಸೆ ಈಡೇರ್ಲಿಲ್ಲ ಅಂದಾಗ ಅವ್ರಿಗೆ ನೋವಾಗುತ್ತೆ. ನೋವಾದಾಗ ಅವರು 108 ಹೇಳ್ತಾರೆ. ನಾನು ಅದ್ ಯಾವ್ದಕ್ಕೂ ಬೇಜಾರ್ ಮಾಡ್ಕೊಳಲ್ಲ. ನೀವು ನೆಗೆಟಿವ್ ಕಮೆಂಟ್ ಹಾಕಿದ್ರು ಅಂತಾನು ನಾನು ನಿಮ್ಗೆ ಬೇಜಾರ್ ಮಾಡ್ಕೊಳಲ್ಲ. ನೀವು ನನ್ಗೆ ಏನಾದ್ರು ಹೇಳಿದ್ರಿ ಅಂತಾನು ನನಗೆ ಬೇಜಾರ್ ಮಾಡ್ಕೊಳಲ್ಲ. ತುಂಬಾ ಜನ ನನಗೆ ಆ ಬ್ರೇಸ್ಲೆಟ್ ಕತೆ ಹೇಳ್ತಾ ಇದ್ರ. ದಯವಿಟ್ಟು ಬ್ರೇಸ್ಲೆಟಿಗೂ ಆಯ್ತಾ ಗಿಲ್ಲಿಗೂ ಯಾವುದೇ ಸಂಬಂಧ ಇಲ್ಲ. ಕಾವ್ಯ ಅವರು ಕೊಟ್ಟಿದ್ದಾರೆ, ಅದನ್ನ ಕೈಯಲ್ಲಿ ಹಾಕೊಂಡಿದ್ದಾರೆ ಆಯ್ತಾ, ಅಷ್ಟು ಬಿಟ್ರೆ ಅದಕ್ಕೂ ಮೀರಿ ಏನೂ ಇಲ್ಲ. ಏಕೆಂದ್ರೆ ಇಲ್ಲಿ PR ಗಳ ಕೆಲಸ ತುಂಬಾ ನಡೆದಿದೆ. ಅದನ್ನ ನಿಮಗೆ ನಾನು ಇನ್ನೊಂದಿನ ಹೇಳ್ತೀನಿ. PR ತುಂಬಾನೇ ಮಿಸ್ಲೀಡ್ ಮಾಡಿದ್ದಾರೆ ಫ್ಯಾನ್ಸ್ ಅನ್ನ. ಅಂದ್ರೆ PR ಏನ್ ಮಾಡಿದ್ದಾರೆ ಅಂದ್ರೆ ಫ್ಯಾನ್ಸ್ಗಳನ್ನ ಪಾಪದ ಫ್ಯಾನ್ಸ್ಗಳನ್ನ ಮಿಸ್ಲೀಡ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಅಂದ್ರೆ AIE ಮತ್ತೆ ಎಡಿಟಿಂಗ್ ಫೋಟೋ ವಿಡಿಯೋಸ್ಗಳನ್ನ ಆಯ್ತಾ ಅಪ್ಲೋಡ್ ಮಾಡಿ ಅವರ ಒಳಗಡೆ ಒಂದು ಕಾವ್ಯ ಗಿಲ್ಲಿ ಲವ್ ಮಾಡ್ತಿದ್ದಾರೆ ಅನ್ನೋ ರೀತಿನೇ ಅವ್ರನ್ನ ಕಲ್ಪಿಸ್ಕೊಳೋ ರೀತಿ ಮಾಡಿದ್ದಾರೆ. ಹಾಗಾಗಿ ಫ್ಯಾನ್ಸಿನ ತಪ್ಪಿಲ್ಲ, ಇಲ್ಲಿ PR ತಪ್ಪು. ಯಾಕೆಂದ್ರೆ ಸುಮಾರು 100ರಿಂದ 150 PR ಆಯ್ತಾ ಅಕೌಂಟ್ಗಳನ್ನ ಓಪನ್ ಮಾಡಿ ಬೇಕು ಅಂತಾನೆ ಕಾವ್ಯನ್ನು ಮತ್ತು ಗಿಲ್ಲಿನು ಪೇರ್ ಮಾಡಿ ಇಲ್ದಿದ್ದನ್ನೆಲ್ಲ ವಿಷಯಗಳನ್ನ ಹೇಳಿ ನಮ್ಮನ್ನೇ ನಂಬಿಸಿದಾರೆ. ಅಂದ್ರೆ ಫ್ಯಾನ್ಸ್ಗಳನ್ನ ನಂಬ್ಸಲ್ವಾ? ನಾವೇ ನಂಬಿದೀವಿ ಅಂದ್ರೆ ಫ್ಯಾನ್ಸ್ ನಂಬಲ್ವಾ? ಅದೇ ರೀತಿ ನಂಬಿಸಿ PR ಇವತ್ತು ಫ್ಯಾನ್ಸ್ಗಳ ಎಮೋಷನ್ ಜೊತೆ ಆಟ ಆಡಿದ್ದಾರೆ ಅಂತಾನೆ ಹೇಳ್ಬೋದು. ಗಿಲ್ಲಿ ಪ್ರತಿ ಸಾರಿಯೂ ಕೂಡ ಹೇಳಿದ್ದಾರೆ ಕಾವ್ಯ ನನ್ನ ಮಧ್ಯೆ ಯಾವುದೇ ಇಲ್ಲ, ವಿ ಆರ್ ಜಸ್ಟ್ ಫ್ರೆಂಡ್ ಅಂತ. ಬಟ್ ಇಲ್ಲಿ PR ಕೈ ಚಳಕ ಹೇಗಿತ್ತು ಅಂದ್ರೆ ನಮ್ಮ ಫ್ಯಾನ್ಸ್ಗಳು ಆಯ್ತಾ ಅವರೇ ನಂಬೋ ರೀತಿ ಅವ್ರನ್ನ ಮಾಡಿದ್ದಾರೆ. ಈಗ ನಿನ್ನ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು PR ಮಾಡುವಂತಹ ಎಡಿಟ್ಗಳು ಅಕೌಂಟ್ಗಳನ್ನ ರನ್ ಮಾಡ್ತಾರೆ. ಅದರಲ್ಲಿ ಬರುವಷ್ಟು ಕೆಲವಷ್ಟು ವಿಷಯಗಳು ನಿಜವಾಗ್ಲೂ ಕೂಡ ಎಲ್ಲ AI ವಿಡಿಯೋಗಳು, ಎಲ್ಲ ಎಡಿಟಿಂಗ್ ವಿಡಿಯೋಗಳು ಯಾವುದು ನಿಜವಾದಿರಲ್ಲ. ದಯವಿಟ್ಟು ಅದನ್ನ ನೋಡಿ ನೀವು ಈ ಜೋಡಿ ಲವ್ ಮಾಡ್ತಾ ಇದಾರೆ, ಇವ್ರು ಹಂಗ್ ಮಾಡ್ತಿದ್ದಾರೆ ಹಿಂಗ್ ಮಾಡ್ತಿದ್ದಾರೆ ಅಂತೆಲ್ಲ ಅಂದ್ಕೊಳಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ದಯವಿಟ್ಟು ನಾನು ಹೇಳಕ್ ಬರ್ತಿರೋದು ಏನು ಅಂತಂದ್ರೆ ನಿಮಗೆ ಕಾವ್ಯ ಗಿಲ್ಲಿ ಯಾವತ್ತೂ ಮದುವೆ ಆಗಲ್ಲ. ಅವ್ರ ಮದುವೆ ಜನ್ಮದಲ್ಲಂತೂ ನಡೆಯಲ್ಲ. ಯಾಕೆ ಅಂತಂದ್ರೆ ಇದು ನನಗೆ ಗೊತ್ತಾಗಿರುವಂತ ಸತ್ಯ. ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ಗಿಲ್ಲಿ ಕಾವ್ಯ ಮದುವೆ ಕನಸು ಮಾತ್ರ. ಗಿಲ್ಲಿಯ ಟ್ರ್ಯಾಕೆ ಬೇರೆ, ಕಾವ್ಯ ಟ್ರ್ಯಾಕೆ ಬೇರೆ. ಕಾವ್ಯ ತುಂಬಾನೇ ಆಯ್ತಾ ಟೇಸ್ಟ್ ಬೇರೆ. ಕಾವ್ಯಂದು ಟೇಸ್ಟ್, ಲೈಕ್ಸ್ ಡಿಸ್ಲೈಕ್ಸ್ ತುಂಬಾ ಡಿಫ್ರೆನ್ಸ್ ಇದೆ. ನಮ್ಮ ಗಿಲ್ಲಿಯ ಲೈಕ್ಸಿಗೂ ಕಾವ್ಯನ ಲೈಕ್ಸಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ನಮ್ಮ ಗಿಲ್ಲಿ ಒಂಥರ ನಾಟಿ ಹುಡುಗ ತುಂಬಾನೇ ಇದಿಲ್ಲ. ಆದ್ರೆ ಕಾವ್ಯ ಲೈಫ್ ಬಂದ್ರೆ ಸಿಟಿ ಲೈಫು, ಕಾವ್ಯ ಮೆಂಟಾಲಿಟಿ ಬೇರೆ, ಕಾವ್ಯ ಲೈಫ್ ಸ್ಟೈಲ್ ಬೇರೆ, ಗಿಲ್ಲಿ ಲೈಫ್ ಸ್ಟೈಲ್ ಬೇರೆ. ಹಾಗಾಗಿ ಇವರಿಬ್ರು ಒಂದಾಗಕ್ ಸಾಧ್ಯನೇ ಇಲ್ಲ. ಹಂಗೂ ನೀವು ಹೇಳೋ ಪ್ರಕಾರ ನಿಮ್ ಮಾತ್ ನಂಬಲ್ಲಕ್ಕ, ಅವ್ರು ಮದ್ವೆ ಆಗ್ತಾರೆ ಹಾಗೆ ಹೀಗೆ ಅಂತಂದ್ರೆ ಇದಕ್ಕೂ ಮೇಲೆ ಒಂದು ಕ್ಲಾರಿಟಿ ಕೊಡಕ್ಕೆ, ಇದಕ್ಕೂ ಮೇಲೆ ಇನ್ನೇನೋ ಹೇಳೋಕೆ ನನಗಿಲ್ಲ. ಗಿಲ್ಲಿ ಸತತ 10 ವರ್ಷದಿಂದ ಗಿಲ್ಲಿಯನ್ನ ನೋಡಿರುವವರು ಹೇಳ್ತಿರೋ ಮಾತಿದು. ಗಿಲ್ಲಿ ಯಾವತ್ತು ಹುಡುಗಿಯವ್ರ ಜೊತೆ ಫ್ಲರ್ಟ್ ಮಾಡಲ್ಲ. ಏನೇ ಮಾಡಿದ್ರು ಕೂಡ ಶೋಗಳ ಸ್ಕ್ರಿಪ್ಟ್ ಮುಖಾಂತರ ಮಾಡಿರ್ತಾನೆ. ಬಿಗ್ ಬಾಸ್ ಅಲ್ಲಿ ಏನ್ ಕಾವ್ಯ ಅವ್ರ ಜೊತೆ
ಫನ್ ಮಾಡಿದ್ದೇನಂದ್ರೆ ಕಾವ್ಯ ಅವರು ಮೊದಲಿನಿಂದ ಒಂದು ಫ್ರೆಂಡ್ ಆಗಿದ್ರು, ಒಂದು ಫ್ರೆಂಡ್ಶಿಪ್ ಇತ್ತು. ಹಾಗಾಗಿ ಕಾವ್ಯ ಅವ್ರ ಹತ್ರ ಒಂದು ಸಲಿಗೆಯಿಂದ ಮಾತನಾಡಿದ್ದು ಬಿಟ್ರೆ ಬೇರೆ ಯಾವುದೇ ತರದ ಲವ್ ಗಿವ್ ಏನು ಇಲ್ಲ. PR ಗಳು ಮಾಡಿದಂತ ಎಡವಟ್ಟಿನಿಂದ ಫ್ಯಾನ್ಸ್ ಗಳಿಗೆ ಒಂಥರ ಎಮೋಷನಲಿ ಕನೆಕ್ಟ್ ಆಗೋ ರೀತಿ ಮಾಡಿದ್ದಾರೆ. ಇದರಲ್ಲಿ ಗಿಲ್ಲಿ ತಪ್ಪು ಕೂಡ ಇಲ್ಲ, ಕಾವ್ಯ ತಪ್ಪು ಕೂಡ ಇಲ್ಲ. ಇಲ್ಲಾದ್ರೂ ನೀವು ಅರ್ಥ ಮಾಡ್ಕೊಂತೀರಾ ಅನ್ಕೊಂಡಿದೀರಾ. ನನಗೆ ನೀವು ನೆಗೆಟಿವ್ ಮಾಡೋದ್ರಿಂದ, ನನ್ನನ್ನ ನೆಗೆಟಿವ್ ಆಗಿ ನೀವು ಬೈಯೋದ್ರಿಂದ ನನಗೇನ್ ಬೇಜಾರಾಗಲ್ಲ. ನೀವು ಫ್ಯಾನ್ಸ್ ಅಂತಂದ್ರೆ ಖಂಡಿತವಾಗ್ಲೂ ನಾನು ದೇವ್ರ ತರ ನೋಡ್ತೀನಿ. ಯಾಕೆಂತಂದ್ರೆ ನೀವು ಒಂಥರ ನಿಮ್ಮ ಪ್ರೀತಿ ಇದೆಯಲ್ಲ, ನಿಮಗೆ ಪ್ರೀತಿ ಕೊಡೋದು ಗೊತ್ತಷ್ಟೇನೆ, ಮತ್ತೆ ಅದನ್ನ ವಾಪಸ್ ತಗೊಳೋದು ಗೊತ್ತಿಲ್ಲ. ಹಾಗಾಗಿ ನಿಮ್ಗೆ ಹರ್ಟ್ ಮಾಡ್ಬೇಕು ಅಂತ ನಾನು ಹಿಂಗೆ ಹೇಳ್ತಾ ಇಲ್ಲ, ಇರೋ ವಾಸ್ತವನ ನಿಮ್ ಮುಂದೆ ತಂದಿಟ್ಟಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.